ಹೊರದೇಶಕ್ಕೆ ಅಂತ ದುಡಿಯೋಕ್ ಹೋಗೋರು ಈ ಸ್ಟೋರಿಯನ್ನ ನೋಡ್ಲೇಬೇಕು. ಕೈ ತುಂಬಾ ಸಂಬಳ ಬರುತ್ತೆ ಅಂತ ಹೇಳಿ ಮೋಸ ಮಾಡಿದ ಏಜೆಂಟ್ ದುಬೈಗೆ ದುಡಿಯಲು ಹೋಗಿ ಮರಳಲಾಗದೆ ಅಂದ್ರೆ ವಾಪಸ್ ಬರೋದಕ್ಕಾಗದೆ ಯಾದಗಿರಿ ವ್ಯಕ್ತಿ ಒದ್ದಾಡಿದ್ದಾನೆ. ಸಹಾಯಕ್ಕಾಗಿ ರಾಜಾಪುರ ಗ್ರಾಮದ ದ್ಯಾಮರಾಯ ವ್ಯಕ್ತಿ ಮನವಿ ಮಾಡಿಕೊಂಡಿದ್ದಾನೆ. ಭಾರತಕ್ಕೆ ಬರಲು ಪಾಸ್ಪೋರ್ಟ್ ನೀಡದ ಏಜೆಂಟ್ ಲಾಲಾ ಸಾಬ್ ಅಂಡ್ ಕಪೀಲ್. ಹಾಗಿದ್ರೆ ಏನಿದು ಸ್ಟೋರಿ? ಈತ ಕೈ ತುಂಬಾ ಸಂಬಳ ಬರುತ್ತೆ ಅಂತ ಹೇಳಿ ದುಬೈಗೆ ದುಡಿಯೋಕಂತ ಹೋಗಿದ್ದಾನೆ. ಏಜೆಂಟ್ ಮುಖಾಂತರ ಆತ ದುಬೈಗೆ ಹೋಗಿರ್ತಾನೆ. ಆದ್ರೆ ಇಲ್ಲಿ ಏಜೆಂಟ್ ಮೋಸ ಮಾಡಿದ್ದಾನೆ. ದುಬೈಗೆ ದುಡಿಯಲು ಅಂತ ಹೋಗಿ ವಾಪಸ್ ಬರೋದಕ್ಕೂ ಕೂಡ ಆಗದೆ ದುಬೈನಲ್ಲಿ ಯಾದಗಿರಿ ವ್ಯಕ್ತಿ ಒದ್ದಾಡಿರುವಂತಹ ಸ್ಟೋರಿ ಇದು. ರಾಜಾಪುರ, ನಾನು ಇರೋದು ರಾಜಾಪುರಲ್ಲಿ ಇಟ್ಟಿದ್ದೇನೆ. ನನಗೆ ಲಾಲನಂಬವ ಹೆಸರಿನವ ಏಜೆಂಟು ನನಗೆ ಸುಳ್ಳು ಹೇಳಿ ಭಾಳ ಸಂಬಳ ಕೊಡ್ತಾರೆ, ಕೆಲಸ ಏನು ಹಚ್ಚಂಗಿಲ್ಲ ಅಂತ ಕರೆಸಿಗೇಸಿ 1-2 ತಿಂಗಳ ಕುರಿ ಕಾಯಿಲೆ ಕಚ್ಚಿದ್ದಾರೆ, 1 ತಿಂಗಳ ಒಂಟಿ ಕಾಯಿಲೆ ಕಚ್ಚಿದ್ದಾರೆ. ಒಟ್ಟಿನಲ್ಲಿ 3 ತಿಂಗಳ 1 ರೂಪಾಯಿನೂ ರೊಕ್ಕ ಕೊಟ್ಟಿಲ್ಲ. ನನಗೆ 1 ರೂಪಾಯಿನೂ ರೊಕ್ಕ ಕೊಟ್ಟಿಲ್ಲ. ನಾವು ಓದ್ತೀನಿ ಅಂದರೂ ಬಿಡ್ಲಾಗ್ತಾ ಇರಲಿಲ್ಲ. ನನಗೆ ಆರಾಮಿಲ್ಲ, ನಾವು ಓದ್ತೀನಿ ಅಂತಂದ್ರೆ ನನಗೆ ಪಾಸ್ಪೋರ್ಟ್ ಕೊಟ್ಟಿಲ್ಲ, ವೀಸಾ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ನನಗೇನು ಕೊಟ್ಟಿಲ್ಲ, ನನಗೆ ರೊಕ್ಕನೂ ಕೊಟ್ಟಿಲ್ಲ. ಪಾಸ್ಪೋರ್ಟ್ ಕಪಿಲ್ನ ಹತ್ರ ಅದ, ಓನರ್ ಹತ್ರ ಇದೆ. ಹಾಂ, ಅವ ನೀವೀಗ ಎಲ್ಲಿದ್ದೀರಾ? ಏಜೆಂಟ್ಗೆ ಫೋನ್ ಮಾಡಿದ್ರೆ ಫೋನ್ ಎತ್ತಲಾಗ್ತಾ ಇರಲಿಲ್ಲ. ನಾನು ಈಗ ದಮಾಮಲ್ಲಿ ಬಂದಿದ್ದೇನೆ. ನಾನು ದಮಾಮನಲ್ಲಿ ಅದು ಎಂಬೇಸಿ ಅಂತ ಇಂಡಿಯನ್ ಎಂಬಸಿ ಹತ್ರ ಇದ್ದೀರಾ? ಇಂಡಿಯನ್ ಎಂಬೇಸಿ ಹತ್ರ ಬಂದಿದ್ದೇನೆ ನಾನು. ಅವರು ಏನು ಕೇರ್ ಮಾಡವಲ್ರು. ನನಗೆ ವಾಪಸ್ ಕಳಿಸ್ಲಕ್ಕೂ ತಯಾರಿಲ್ಲ, ಏನು ಕೇಳಕ್ಕೆ ತಯಾರಿಲ್ಲ ನನಗೆ. ಮತ್ತು ನಾ ಹಿಂಗಾದ್ರೆ ಹೆಂಗೆ ಮಾಡ್ಬೇಕು ಇಲ್ಲಿ? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.